ಕೊನೆಗೂ ಕೊಪ್ಪಳದಲ್ಲಿ 2 ಕಾರ್ಖಾನೆಗಳು ಸೀಸ್ ಆಗಿದ್ದಾವೆ. ಕೊಪ್ಪಳ ಜಿಲ್ಲಾಡಳಿತದಿಂದ 2 ಕಾರ್ಖಾನೆಗಳನ್ನು ಸೀಸ್ ಮಾಡಲಾಗಿದೆ. ನಿಯಮ ಉಲ್ಲಂಘಿಸಿ ಪರಿಸರ ಮಾಲಿನ್ಯವನ್ನು ಮಾಡ್ತಾ ಇದ್ದಂಥ ಆರೋಪವನ್ನು ಎದುರಿಸ್ತಾ ಇದ್ದಾವೆ ಆ ಕಾರ್ಖಾನೆಗಳು. ಪರಿಸರದ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ಕೊಪ್ಪಳ ತಾಲೂಕಿನ ಹಾಲುವರ್ತಿ ಬಳಿ ಇರುವಂಥ PBS1 ಅಲ್ಲಾನಗರ ವ್ಯಾಪ್ತಿಯ ಹೊಸಪೇಟೆ ಇಸ್ಪಾತ್ ಕಾರ್ಖಾನೆಗಳಿಗೆ ಬೀಗ ಜಡಿಯಲಾಗಿದೆ. ವಾಯು ಮತ್ತು ಪರಿಸರ ಮಾಲಿನ್ಯ ತೀವ್ರಗೊಂಡಿರುವ ಕಾರಣಕ್ಕಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಕೊನೆಗೂ ಕೂಡ ಬೀಗ ಹಾಕುವಲ್ಲಿ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಈಗಲಾದರೂ ಕೂಡ ಯಾಕಂತ ಹೇಳಿದ್ರೆ ಕೊಪ್ಪಳ ಹೊಸಪೇಟೆ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾರ್ಖಾನೆಗಳಿದ್ದಾವೆ. ನಿಯಮ ಬಾಹಿರವಾಗಿ ನಡೆಸೋದು ಕೂಡ ಭಾಳ ಕಷ್ಟ. ಆದರೂ ನಿಯಮ ಬಾಹಿರವಾಗಿದ್ದರೂ ಕೂಡ ಕಂಡು ಕಾಣದಂತೆ ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡಿದ್ರು. ಈಗ ಸೀಸ್ ಮಾಡಿದ್ದು ಮಾತ್ರ ಸಾಕಾ ಅಥವಾ ಕ್ರಮಗಳು ಬೇಕಾಗುತ್ತಾ ಅಂತ? ದಶರಥ್, ಏನಂದ್ರೆ ಕೊಪ್ಪಳ ತಾಲೂಕಿನಾದ್ಯಂತ ಬಹಳಷ್ಟು ಏನಂದ್ರೆ ಕಾರ್ಖಾನೆ ಇರುವಂತದ್ದು. ಸರಿಸುಮಾರು ಅಂದ್ರೆ 50ಕ್ಕಿಂತ ಹೆಚ್ಚು ಸ್ಪಾಂಜ್ ಐರನ್ ಮತ್ತು ಸ್ಟೀಲ್ ಫ್ಯಾಕ್ಟರಿ ಇರುವಂತದ್ದು. ಇದರಿಂದ ಏನು ಕೊಪ್ಪಳ ತಾಲೂಕಿನ ಆಲುವರ್ತಿ ಮತ್ತು ಅದ್ರ ಜೊತೆಗೆ ಹಿರೇಬಗನಾಳ ಭಾಗ ಬರುತ್ತೆ. ಆ ಭಾಗದಲ್ಲಿ ಕಾರ್ಖಾನೆಗಳಿಂದ ಹೊರಸೂಸುವಂತ ಹೊಗೆ ಮತ್ತು ಅದ್ರ ಜೊತೆಗೆ ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಭಾಗದ ಜನರಿಗೆ ಮತ್ತು ರೈತರಿಗೆ ಬಹಳಷ್ಟು ನರಕಯಾತನೆ ಅನುಭವಿಸುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಬಗ್ಗೆ ಸಾಕಷ್ಟು ವರದಿಗಳನ್ನು ಕೂಡ TV5 ಮಾಡುತ್ತೆ. ಇದರಿಂದ ಎಚ್ಚೆತ್ತುಕೊಂಡಂತ ಕೊಪ್ಪಳ ಜಿಲ್ಲಾಡಳಿತ ಸ್ವತಃ ಜಿಲ್ಲಾಧಿಕಾರಿಗಳು 5 ಕಾರ್ಖಾನೆಗಳಿಗೆ ಸೀಸರ್ ನೋಟಿಸ್ ಅನ್ನ ಕಳೆದ 1 ತಿಂಗಳಿಂದ ಸೀಸರ್ ನೋಟಿಸ್ ಅನ್ನು ಕೊಟ್ಟಿದ್ರು. ಇದೀಗ ಸ್ವತಃ 2 ಕಾರ್ಖಾನೆಗಳಿಗೆ ಬೀಗ ಹಾಕುವಂತ ಕೆಲಸ ಜಿಲ್ಲಾಡಳಿತ ಮಾಡಿದ್ದು. ಕೊಪ್ಪಳ ತಾಲೂಕಿನ ಆಲ್ವರ್ತಿ ಗ್ರಾಮದ ಬಳಿ ಇರುವಂತಹ PBS1 ಅಂತ ಕಾರ್ಖಾನೆ, ಅದ್ರ ಜೊತೆಗೆ ಅಲ್ಲಾನಗರ ವ್ಯಾಪ್ತಿಯಲ್ಲಿ ಬರುವಂತಹ ಹೊಸಪೇಟೆ ಇಸ್ಪಾತ್ ಅಂತ ಕಾರ್ಖಾನೆಗೆ ಇದೀಗ ಬೀಗ ಹಾಕಿರುತ್ತದೆ. ಯಾಕಂತಂದ್ರೆ ಇವರು ಪರಿಸರ ಮಾಲಿನ್ಯ ಮಾಡ್ತಾ ಇದ್ರು, ಜೊತೆಗೆ ವಾಯು ಮತ್ತು ಪರಿಸರ ಮಾಲಿನ್ಯ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಈ ರೀತಿ ಕ್ರಮವನ್ನ ಸ್ವತಃ ಜಿಲ್ಲಾಧಿಕಾರಿ ತೆಗೆದುಕೊಂಡಿರುತ್ತದೆ. ಸ್ವತಃ ಕೊಪ್ಪಳದ ಸಹಾಯಕ ಆಯುಕ್ತರಂತ ಮಹೇಶ್ ಪಾಲಿಗತ್ತಿ ಅದರ ಜೊತೆಗೆ ಪೊಲೀಸರು ನಿಂತಲು ಹೋಗಿ ಈಗ ಆ ಕಾರ್ಖಾನೆಗೆ ಬೀಗ ಹಾಕುವಂತ ಕೆಲಸ ಆಗಿರುತ್ತದೆ. ಅದ್ರ ಜೊತೆಗೆ ಇನ್ನುಳಿದ 3 ಫ್ಯಾಕ್ಟರಿಗಳು ಕೂಡ ಬೀಗ ಹಾಕ್ತಾರೆ ಅಥವಾ ಏನು ಬಿಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರೋದು. ಒಟ್ಟಾರೆ 5 ಕಾರ್ಖಾನೆಗೆ ಸ್ವತಃ ಸೀಸರ್ ನೋಟಿಸ್ ಅನ್ನ ಕೊಪ್ಪಳ ಜಿಲ್ಲಾಧಿಕಾರಿಗಳಂತ ಸುರೇಶ್ ಇಟ್ನಾಳ್ ಅವರು ನೀಡಿದ್ದು. ಇದೀಗ ಸ್ವತಃ 2 ಕಾರ್ಖಾನೆ ಬೀಗ ಹಾಕುವ ಮೂಲಕ ಕಾರ್ಖಾನೆಗೆ ಚಾಟಿ ಬೀಸುವಂತ ಕೆಲಸ ಜಿಲ್ಲಾಡಳಿತ ಮಾಡಿರುವಂತದ್ದು. ದರ್ಶನ್. ಥ್ಯಾಂಕ್ ಯು ನಾಗರಾಜ್, ನಿಮ್ಮಲ್ಲ ಮಾಹಿತಿ.